ಖಂಡಿತವಾಗೂ ತೊಗರಿ ಬೇಳೆನಲ್ಲಿ ಅಡಲ್ಟ್ರೇಷನ್ ಇದ್ದೇ ಇರುತ್ತೆ. ತೊಗರಿ ಬೇಳೆಯಲ್ಲಿ ಸಾಮಾನ್ಯವಾಗಿ ಅಡಲ್ಟ್ರೆಂಟ್ ಆಗಿ ಯೂಸ್ ಮಾಡೋದು ಯೆಲ್ಲೋ ಕಲರಿಂಗ್ ಟಾರ್ಟಸೈನ್ ಅಂತ ಬರುತ್ತೆ. ಸೊ ಆ ಕೆಮಿಕಲ್ ಡೈನ ಫುಡ್ ಡೈನ ಯೂಸ್ ಮಾಡ್ತಾರೆ. ನಾನು ಮುಂಚೆನೂ ಹೇಳಿದ್ದೆ, ಫುಡ್ ಡೈನ ಒಂದು ಹಂತಕ್ಕೆ ಯೂಸ್ ಮಾಡ್ಬೋದು, ಬಟ್ ಎಲ್ಲ ಆಹಾರ ಪದಾರ್ಥದಲ್ಲೂ ಫುಡ್ ಡೈನ ಯೂಸ್ ಮಾಡಿದಾಗ ಅದು ದೇಹದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಈ ಟಾರ್ಟಸೈನ್ ಅಂಶನ ದೇಹದ ಮೇಲೆ ದಿನನಿತ್ಯ ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮಗೆ ಕ್ಯಾನ್ಸರಸ್ ತರೋವಂಥ ಲಕ್ಷಣಗಳನ್ನ ಹೆಚ್ಚಾಗಿ ವೃದ್ಧಿ ಮಾಡುತ್ತೆ. ಒಂದಲ್ಲ ಒಂದು ದಿನ ಸತತವಾಗಿ ನಮಗೆ ಸೇವನೆ ಎಲ್ಲ ಆಹಾರದಲ್ಲೂ ಒಂದು ಪ್ರಮಾಣದಲ್ಲಿ ಟಾರ್ಟಸೈನ್ ಕಂಡು ಬರ್ತಾನೆ ಇದೆ. ಸೊ ಹಾಗಾಗಿ ಇಂಥ ಪ್ರಮಾಣ ಹೆಚ್ಚಾಗ್ತಾ ಇದ್ದರೆ ಖಂಡಿತವಾಗೂ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೇ ಆಗುತ್ತೆ. ಎಲ್ಲರೂ ಒಂದು ಹಂತಕ್ಕೆ ಕ್ಯಾನ್ಸರ್ಗೆ ಒಳಗಾಗಬೇಕಾಗತ್ತೆ. ಅಷ್ಟೇ ಅಲ್ಲ, ಈಗ ತೊಗರಿಬೇಳೆನಲ್ಲಿ ಒಂದು ವೀಡ್ ಇದೆ, ಅದು ಕೇಸರ್ ದಾಲ್ ಥರ ಇರುತ್ತೆ. ಬಟ್ ಆದರೆ ಈ ಕೇಸರ್ ದಾಲ್ನ ಈಸಿಯಾಗಿ ಕಣ್ಣು ಮುಖಾಂತರನೇ ಕಂಡುಹಿಡಿಬೋದು. ಈ ಕೇಸರ್ ದಾಲು ನೋಡೋಕ್ಕೆ ಅರಿಶಿನ ಕಲರ್ ಇರುತ್ತೆ. ಅಷ್ಟೇ ಅಲ್ಲ, ನಾರ್ಮಲ್ ಬೇಳೆಗಳು ಹಿಂದೆಗಡೆ ಉಬ್ಬಿರುತ್ತೆ, ಮೇಲ್ಗಡೆ ಚಪ್ಪಟೆ ಆಗಿರುತ್ತೆ. ಬಟ್ ಈ ಕೇಸರ್ ದಾಲು ನೋಡಲಿಕ್ಕೆ ಒಂದು ಸ್ವಲ್ಪ ಸ್ಕ್ವಯರ್ ಆಕಾರದಲ್ಲಿರುತ್ತೆ. ಅಷ್ಟೇ ಅಲ್ಲ, ಎರಡು ಕಡೆ ಚಪ್ಪಟೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೇಳೆನಲ್ಲಿ ಇದು ಒಂದು ಹಂತಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನ ಹಾಯ್ದು ತೆಗೆದು ಹಾಕ್ಬೋದು. ಬಟ್ ಆದರೆ ಟಾರ್ಟಸೈನ್ ಏನು ಕೆಮಿಕಲ್ ಡೈ ಫುಡ್ ಡೈ ಏನಿದೆ ಅದನ್ನು ನೀವು ಕ್ಲೀನಾಗಿ ವಾಶ್ ಮಾಡಿ ಒಂದಷ್ಟು ಉಪ್ಪು ಹಾಕಿ ಒಂಚೂರು ಬಿಸಿ ನೀರಲ್ಲಿ ನೆನೆಸಿಟ್ಟು ಕೈಯಿಂದ ಚೆನ್ನಾಗಿ ತೊಳೆದು ಅದನ್ನ ಉಪಯೋಗಿಸಿದ್ರೆ ಒಂದು ಹಂತಕ್ಕೆ ಆ ಕಲರ್ನ ತೆಗೆದು ಹಾಕ್ಬೋದು. ಈ ವೀಡ್ ಇದೆಯಲ್ಲ, ಏನು ಕೇಸರಿ ದಾಲ್ ಅಂತ ಹೇಳ್ತಾರೆ, ಇದನ್ನು ಸತತವಾಗಿ ದೇಹಕ್ಕೆ ತಗೊಂಡ್ರೆ, ವೀಡ್ ಅಂದರೆ ಅನ್ವಾಂಟೆಡ್ ಬ್ರೀತ್ಸ್ ಅಂತ ಅರ್ಥ. ಸೊ ಇದು ದೇಹಕ್ಕೆ, ಇದು ನಮ್ಮ ಆಹಾರದಲ್ಲಿ ಸೇರ್ಪಡೆ ಆಗಿರಲ್ಲ. ಇದನ್ನು ಬೇರೆ ಹಸುಕರು ಇದಕ್ಕಂತ ಊಟಕ್ಕೆ ಅಂತ ಬಳಸ್ತಾರೆ. ಬಟ್ ಇದೇನಾದರೂ ನಮ್ಮ ದೇಹಕ್ಕೆ ದಿನನಿತ್ಯ ಬಳಕೆ ಆಗ್ತಾ ಹೋದರೆ ಇದರಲ್ಲಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ. ಯಾವುದಂದರೆ ಬೀಟಾ ಆಕ್ಸಿಲಿನ್ ಅಮೈನೋ ಅಲನೈನ್ ಅಂತ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ. ಇದು ಏನು ಮಾಡುತ್ತೆ, ಇದು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಹಾನಿ ಮಾಡ್ತಾ ಹೋಗುತ್ತೆ. ಈ ಥರ ಕೇಸರ್ ದಾಲು ಏನಿದೆ, ವೀಡು, ಇದನ್ನು ಸತತವಾಗಿ ಒಬ್ಬ ಮನುಷ್ಯ ಒಂದು 6 ತಿಂಗಳು ಒಂದು ಪ್ರಮಾಣದಲ್ಲಿ ಸೇವನೆ ಮಾಡ್ಕೊಂಡು ಬಂದರೆ ಅವ್ರಿಗೆ ನ್ಯೂರೋಲಾಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನಡಿಬೇಕಾದಾಗ ಬ್ಯಾಲೆನ್ಸಿಂಗ್ ಸಿಗಲ್ಲ, ಎಡವಿ ಬೀಳೋ ಅಂಥದ್ದು, ಮತ್ತು ನರಗಳ ದೌರ್ಬಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನರಗಳ ದೌರ್ಬಲ್ಯ ಹೆಚ್ಚಾಗ್ತಾ ಇದ್ರೆ ಮಾನಸಿಕ ಸ್ಥಿರತೆ ಇರೋದಿಲ್ಲ. ಸೊ ಇರಿಟಬಿಲಿಟಿ ಮತ್ತು ಕೆಲವೊಂದು ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನರಗಳು ವೀಕ್ ಆಗ್ತಾ ಹೋದಾಗ ಖಂಡಿತವಾಗೂ ಕಾಲಿನ ನರಗಳ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ನಡೆಯೋದಕ್ಕೆ ಇಂಬ್ಯಾಲೆನ್ಸಿಂಗ್ ಆ್ಯಂಡ್ ಕೈ ನಡುಕಗಳು, ಈ ಥರ ದೌರ್ಬಲ್ಯಗಳಿಗೆ ಜನರು ಒಳಗಾಗ್ತಾ ಹೋಗ್ತಾರೆ. ಕಲರ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂಥರ ಬ್ರೈಟ್ ಕಲರ್, ನಿಜವಾದ ನಾಟಿ ತೊಗರಿ ಬೇಳೆ ಏನಿರುತ್ತೆ ಅದು ತೀರಾ ದೊಡ್ಡ ಸೈಜ್ ಇರಲ್ಲ, ಒಂದು ನಾರ್ಮಲ್ ಸೈಜ್ ಇರುತ್ತೆ. ಮತ್ತು ನೋಡ್ಲಿಕ್ಕೂ ಕಣ್ಣಿಗೆ ಚುಚ್ಚೋಷ್ಟು ಯೆಲ್ಲೋ ಕಲರ್ ಕಾಣಲ್ಲ, ಅದು ನಾರ್ಮಲ್ ಆಗಿ ಒಂದು ಮಟ್ಟಕ್ಕೆ ಅರಿಶಿನ ಬಣ್ಣ ಹೊಂದಿರುತ್ತೆ. ಈ ಟಾರ್ಟಸೈನ್ ಫುಡ್ ಡೈ ಏನು ಹಾಕಿರ್ತೀವಿ ಅದು ಸ್ವಲ್ಪ ವೈಬ್ರೆಂಟ್ ಯೆಲ್ಲೋ ಕಲರ್ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ತೊಗರಿ ಬೇಳೆನ ಸಾಮಾನ್ಯವಾಗಿ ನೀರಲ್ಲಿ ಹಾಕಿ ತೊಳಿಬೇಕಾದಾಗೇ ಅದು ಯೆಲ್ಲೋ ಕಲರ್ ಬಿಟ್ಟಾಗ ಖಂಡಿತವಾಗೂ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಸ್ವಲ್ಪ ಮುತುವರ್ಜಿಯಿಂದ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈಯಿಂದ ತೊಳೆದು ಒಂದು 2-3 ಸಲ ಪದೇ ಅದನ್ನ ತೊಳೆದಾಗ ಅದರ ಪ್ರಮಾಣ ಮಟ್ಟ ಕಮ್ಮಿ ಆಗುತ್ತೆ. ಸೊ ಆವಾಗ ನಾವು ಯೂಸ್ ಮಾಡ್ಬೋದು. ಈ ವೀಡ್ ಅನ್ನೋದು ಈಸಿಯಾಗಿ ಐಡೆಂಟಿಫೈ ಮಾಡೋ ಅಂಥದ್ದು. ಬಟ್ ಆದರೆ ಕಣ್ಣಾರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಹಾಯಿದ್ರೆ ಖಂಡಿತವಾಗಿಯೂ ಈ ವೀಡ್ನ, ಕೇಸರ್ ವೀಡ್ ಏನಿದೆ ಅದನ್ನು ನಾವು ಪತ್ತೆ ಹಚ್ಚಿ ಅದನ್ನು ಕ್ಲೀನ್ ಮಾಡಿಕೊಂಡು ನಂತರ ಬಳಕೆ ಮಾಡ್ಬೋದು. ಖಂಡಿತವಾಗೂ ತೊಗರಿ ಬೇಳೆನಲ್ಲಿ ಅಡಲ್ಟ್ರೇಷನ್ ಇದ್ದೇ ಇರುತ್ತೆ. ತೊಗರಿ ಬೇಳೆಯಲ್ಲಿ ಸಾಮಾನ್ಯವಾಗಿ ಅಡಲ್ಟ್ರೆಂಟ್ ಆಗಿ ಯೂಸ್ ಮಾಡೋದು ಯೆಲ್ಲೋ ಕಲರಿಂಗ್ ಟಾರ್ಟಸೈನ್ ಅಂತ ಬರುತ್ತೆ. ಸೊ ಆ ಕೆಮಿಕಲ್ ಡೈನ ಫುಡ್ ಡೈನ ಯೂಸ್ ಮಾಡ್ತಾರೆ. ನಾನು ಮುಂಚೆನೂ ಹೇಳಿದ್ದೆ, ಫುಡ್ ಡೈನ ಒಂದು ಹಂತಕ್ಕೆ ಯೂಸ್ ಮಾಡ್ಬೋದು, ಬಟ್ ಎಲ್ಲ ಆಹಾರ ಪದಾರ್ಥದಲ್ಲೂ ಫುಡ್ ಡೈನ ಯೂಸ್ ಮಾಡಿದಾಗ ಅದು ದೇಹದ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಈ ಟಾರ್ಟಸೈನ್ ಅಂಶನ ದೇಹದ ಮೇಲೆ ದಿನನಿತ್ಯ ಬಳಕೆ ಮಾಡಿದ್ರೆ ಖಂಡಿತವಾಗಿಯೂ ಅದು ನಮಗೆ ಕ್ಯಾನ್ಸರಸ್ ತರೋವಂಥ ಲಕ್ಷಣಗಳನ್ನ ಹೆಚ್ಚಾಗಿ ವೃದ್ಧಿ ಮಾಡುತ್ತೆ. ಒಂದಲ್ಲ ಒಂದು ದಿನ ಸತತವಾಗಿ ನಮಗೆ ಸೇವನೆ ಎಲ್ಲ ಆಹಾರದಲ್ಲೂ
ಒಂದು ಪ್ರಮಾಣದಲ್ಲಿ ಟಾಟಾಸೈನ್ ಕಂಡು ಬರ್ತಾನೆ ಇದೆ. ಸೊ ಹಾಗಾಗಿ ಇಂಥ ಪ್ರಮಾಣ ಹೆಚ್ಚಾಗ್ತಾ ಇದ್ದರೆ ಖಂಡಿತವಾಗೂ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗೇ ಆಗುತ್ತೆ. ಎಲ್ಲರೂ ಒಂದು ಹಂತಕ್ಕೆ ಕ್ಯಾನ್ಸರ್ಗೆ ಒಳಗಾಗಬೇಕಾಗತ್ತೆ. ಅಷ್ಟೇ ಅಲ್ಲ, ಈಗ ತೊಗರಿಬೇಳೆನಲ್ಲಿ ಒಂದು ವೀಡ್ ಇದೆ, ಅದು ಕೇಸರ್ ದಾಲ್ ಥರ ಇರುತ್ತೆ. ಬಟ್ ಆದರೆ ಈ ಕೇಸರ್ ದಾಲ್ನ ಈಸಿಯಾಗಿ ಕಣ್ಣು ಮುಖಾಂತರನೇ ಕಂಡುಹಿಡಿಬೋದು. ಈ ಕೇಸರ್ ದಾಲು ನೋಡೋಕ್ಕೆ ಅರ್ಶಿನ ಕಲರ್ ಇರುತ್ತೆ. ಅಷ್ಟೇ ಅಲ್ಲ, ನಾರ್ಮಲ್ ಬೇಳೆಗಳು ಹಿಂದೆಗಡೆ ಉಬ್ಬಿರುತ್ತೆ, ಮೇಲ್ಗಡೆ ಚಪ್ಪಟೆ ಆಗಿರುತ್ತೆ. ಬಟ್ ಈ ಕೇಸರ್ ದಾಲು ನೋಡಲಿಕ್ಕೆ ಒಂದು ಸ್ವಲ್ಪ ಸ್ಕ್ವಯರ್ ಆಕಾರದಲ್ಲಿರುತ್ತೆ. ಅಷ್ಟೇ ಅಲ್ಲ, ಎರಡು ಕಡೆ ಚಪ್ಪಟೆ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ ಬೇಳೆನಲ್ಲಿ ಇದು ಒಂದು ಹಂತಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿ ಅದನ್ನ ಹಾಯ್ದು ತೆಗೆದು ಹಾಕ್ಬೋದು. ಬಟ್ ಆದರೆ ಟಾಟಾಸೈನ್ ಏನು ಕೆಮಿಕಲ್ ಡೈ, ಫುಡ್ ಡೈ ಏನಿದೆ ಅದನ್ನು ನೀವು ಕ್ಲೀನಾಗಿ ವಾಶ್ ಮಾಡಿ ಒಂದಷ್ಟು ಉಪ್ಪು ಹಾಕಿ ಒಂಚೂರು ಬಿಸಿ ನೀರಲ್ಲಿ ನೆನೆಸಿಟ್ಟು ಕೈಯಿಂದ ಚೆನ್ನಾಗಿ ತೊಳೆದು ಅದನ್ನ ಉಪಯೋಗಿಸಿದ್ರೆ ಒಂದು ಹಂತಕ್ಕೆ ಆ ಕಲರ್ನ ತೆಗೆದು ಹಾಕ್ಬೋದು. ಈ ವೀಡ್ ಇದೆಯಲ್ಲ, ಏನು ಕೇಸರಿ ದಾಲ್ ಅಂತ ಹೇಳ್ತಾರೆ, ಇದನ್ನು ಸತತವಾಗಿ ದೇಹಕ್ಕೆ ತಗೊಂಡ್ರೆ, ವೀಡ್ ಅಂದರೆ ಅನ್ವಾಂಟೆಡ್ ಬ್ರೀತ್ಸ್ ಅಂತ ಅರ್ಥ. ಸೊ ಇದು ದೇಹಕ್ಕೆ, ಇದು ನಮ್ಮ ಆಹಾರದಲ್ಲಿ ಸೇರ್ಪಡೆ ಆಗಿರಲ್ಲ. ಇದನ್ನು ಬೇರೆ ಹಸುಕರು ಇದಕ್ಕಂತ ಊಟಕ್ಕೆ ಅಂತ ಬಳಸ್ತಾರೆ. ಬಟ್ ಇದೇನಾದರೂ ನಮ್ಮ ದೇಹಕ್ಕೆ ದಿನನಿತ್ಯ ಬಳಕೆ ಆಗ್ತಾ ಹೋದರೆ ಇದರಲ್ಲಿ ಒಂದು ಕೆಮಿಕಲ್ ಸಬ್ಸ್ಟೆನ್ಸ್ ಇದೆ. ಯಾವುದಂದರೆ ಬೀಟಾ ಆಕ್ಸಿಲಿನ್ ಅಮೈನೋ ಅಲನೈನ್ ಅಂತ ಒಂದು ಕೆಮಿಕಲ್ ಕಾಂಪೌಂಡ್ ಇದೆ. ಇದು ಏನು ಮಾಡುತ್ತೆ, ಇದು ನಮ್ಮ ನರ್ವಸ್ ಸಿಸ್ಟಮ್ ಮೇಲೆ ಹಾನಿ ಮಾಡ್ತಾ ಹೋಗುತ್ತೆ. ಈ ಥರ ಕೇಸರ್ ದಾಲ್ ಏನಿದೆ, ವೀಡು, ಇದನ್ನು ಸತತವಾಗಿ ಒಬ್ಬ ಮನುಷ್ಯ ಒಂದು 6 ತಿಂಗಳು ಒಂದು ಪ್ರಮಾಣದಲ್ಲಿ ಸೇವನೆ ಮಾಡ್ಕೊಂಡು ಬಂದರೆ ಅವ್ರಿಗೆ ನ್ಯೂರೋಲಾಜಿಕಲ್ ಇಂಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ. ನಡಿಬೇಕಾದಾಗ ಬ್ಯಾಲೆನ್ಸಿಂಗ್ ಸಿಗಲ್ಲ, ಎಡವಿ ಬೀಳೋ ಅಂಥದ್ದು, ಮತ್ತು ನರಗಳ ದೌರ್ಬಲ್ಯ ಹೆಚ್ಚಾಗ್ತಾ ಹೋಗುತ್ತೆ. ಸೊ ನರಗಳ ದೌರ್ಬಲ್ಯ ಹೆಚ್ಚಾಗ್ತಾ ಇದ್ರೆ ಮಾನಸಿಕ ಸ್ಥಿರತೆ ಇರೋದಿಲ್ಲ. ಸೊ ಇರಿಟಬಿಲಿಟಿ ಮತ್ತು ಕೆಲವೊಂದು ಸೈಕಾಲಜಿಕಲ್ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ನರಗಳು ವೀಕ್ ಆಗ್ತಾ ಹೋದಾಗ ಖಂಡಿತವಾಗೂ ಕಾಲಿನ ನರಗಳ ಮೇಲೆ ತೀರಾ ಕೆಟ್ಟ ಪರಿಣಾಮ ಬೀರುತ್ತೆ. ಸೊ ನಡೆಯೋದಕ್ಕೆ ಇಂಬ್ಯಾಲೆನ್ಸಿಂಗ್ ಆ್ಯಂಡ್ ಕೈ ನಡುಕಗಳು, ಈ ಥರ ದೌರ್ಬಲ್ಯಗಳಿಗೆ ಜನರು ಒಳಗಾಗ್ತಾ ಹೋಗ್ತಾರೆ. ಕಲರ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಒಂಥರ ಬ್ರೈಟ್ ಕಲರ್, ನಿಜವಾದ ನಾಟಿ ತೊಗರಿ ಬೇಳೆ ಏನಿರುತ್ತೆ ಅದು ತೀರಾ ದೊಡ್ಡ ಸೈಜ್ ಇರಲ್ಲ, ಒಂದು ನಾರ್ಮಲ್ ಸೈಜ್ ಇರುತ್ತೆ. ಮತ್ತು ನೋಡ್ಲಿಕ್ಕೂ ಕಣ್ಣಿಗೆ ಚುಚ್ಚೋಷ್ಟು ಎಲ್ಲೋ ಕಲರ್ ಕಾಣಲ್ಲ, ಅದು ನಾರ್ಮಲ್ ಆಗಿ ಒಂದು ಮಟ್ಟಕ್ಕೆ ಅರಿಶಿನ ಬಣ್ಣ ಹೊಂದಿರುತ್ತೆ. ಈ ಟಾಟಾಸೈನ್ ಫುಡ್ ಡೈ ಏನು ಹಾಕಿರ್ತೀವಿ ಅದು ಸ್ವಲ್ಪ ವೈಬ್ರೆಂಟ್ ಎಲ್ಲೋ ಕಲರ್ ಕಾಣಿಸುತ್ತೆ. ಅಷ್ಟೇ ಅಲ್ಲ, ಈ ತೊಗರಿಬೇಳೆನ ಸಾಮಾನ್ಯವಾಗಿ ನೀರಲ್ಲಿ ಹಾಕಿ ತೊಳಿಬೇಕಾದಾಗೇ ಅದು ಎಲ್ಲೋ ಕಲರ್ ಬಿಟ್ಟಾಗ ಖಂಡಿತವಾಗೂ ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಅಂಥ ಟೈಮ್ನಲ್ಲಿ ನಾವು ಸ್ವಲ್ಪ ಮುತುವರ್ಜಿಯಿಂದ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕೈಯಿಂದ ತೊಳೆದು ಒಂದು 2-3 ಸಲ ಪದೇ ಅದನ್ನ ತೊಳೆದಾಗ ಅದ್ರ ಪ್ರಮಾಣ ಮಟ್ಟ ಕಮ್ಮಿ ಆಗುತ್ತೆ. ಸೊ ಆವಾಗ ನಾವು ಯೂಸ್ ಮಾಡ್ಬೋದು. ಈ ವೀಡ್ ಅನ್ನೋದು ಈಸಿಯಾಗಿ ಐಡೆಂಟಿಫೈ ಮಾಡೋ ಅಂಥದ್ದು. ಬಟ್ ಆದರೆ ಕಣ್ಣಾರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಹಾಯಿದ್ರೆ ಖಂಡಿತವಾಗಿಯೂ ಈ ವೀಡ್ನ, ಕೇಸರ್ ವೀಡ್ ಏನಿದೆ ಅದನ್ನು ನಾವು ಪತ್ತೆ ಹಚ್ಚಿ ಅದನ್ನು